ನಮ್ಮ ಅಮ್ಮ ನಮ್ಮ ಅಜ್ಜಿ ಜಗಳ ಆಡ್ತಾವ್ರೆ. ಆಯಲ್ಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಈಗ ರೆಡಿಯಾಗಿ ನನ್ನ ಕಂದಮ್ಮನ್ ತಗೊಂಡು ನಮ್ಮನೆಯ ಓಲ್ಡ್ ವಿಕೆಟ್ ನ ಕರ್ಕೊಂಡೋಗೋಣ ಅಂತ ಬಂದೆ. ಯಾಕೆ ಈ ರೀತಿ ಹೇಳ್ದೆ ಅಂದ್ರೆ ನಮ್ಮ ಮನೆಗ್ ನಮ್ಮ ಅಜ್ಜಿನೇ ದೊಡ್ಡವರು. ಸೇಫ್ ಆಗಿ ನಮ್ಮ ಅಜ್ಜಿನ ನಮ್ಮ ಮನೆ ಹತ್ರ ಕರ್ಕೊಂಡ್ ಬಂದೆ. ನಮ್ಮ ಅಜ್ಜಿ ತಿರುಗ್ ನೋಡ್ದಲೆ ಹೋಗ್ತಾರೆ ಗೈಸ್. ನಾನು ಇದೀನ ಇಲ್ವಾ ಅಂತ ನೋಡ್ಲೇ ಇಲ್ಲ. ಮನೆ ಹತ್ರ ಕರ್ಕೊಂಡ್ ಬರೋವರೆಗೂ ಮಾತ್ರ ನಾನ್ ಬೇಕು. ಆಮೇಲೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ನಮ್ ಟಾಮ್ ಅಣ್ಣಂಗ್ ನಿಮ್ ಅಜ್ಜಿ ಬಂದೈತೆ ಎದಳೋ ಅಂದೆ. ನಿಮ್ ಅಜ್ಜಿ ಬಂದದ ಮುತ್ಕೊಡು. ಇವ ಯಾರೇ ಅವ್ನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಆಮೇಲೆ ನಮ್ಮ ಅಜ್ಜಿ ತಂದಿರೋ ಬ್ಯಾಗ್ ನ ಮನೆ ಒಳಗಿಟ್ಟು ಏನೋ ಮರ್ತೆ ಅಂತ ಆಚೆ ಬಂದು ಡಿಕ್ಕಿ ಓಪನ್ ಮಾಡಿದೆ. ಅವಾಗ ನೆನ್ಪಾಗಿದ್ದೆ ಈ ಮೊಸರು ಮತ್ತೆ ಕಡಲೆ ಹಿಟ್ಟು. ಸೀಟಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಪೆಟ್ರೋಲ್ ಮಾತ್ರ ಸ್ಟಾಕ್ ಇಟ್ಕೊಂಡಿರ್ಬೇಕು. ಇಟ್ಕೊಂಡಿಲ್ಲ ಅಂತ ಅಂದ್ರೆ ನಡು ರಸ್ತೆಯಲ್ಲಿ ನಿಂತ್ಕೊಳ್ಳೋದಂತೂ ಪಕ್ಕ. ನಮ್ಮ ಅಮ್ಮ ಕೊಟ್ಟಿದ್ 100 ರೂಪಾಯಿಲಿ 20 ರೂಪಾಯಿ ನಂದಾಯ್ತು. ಮನೆ ಒಳಗ್ ಬಂದಿದ ತಕ್ಷಣ ನಮ್ಮ ಅಮ್ಮ ನಮ್ಮ ಅಜ್ಜಿ ಜಗಳ ಆಡ್ತಾವ್ರೆ. ದೊಡ್ಡವ್ರ ಮಾತಲ್ಲೇ ಜಗಳ ಆಡುವಾಗ ನಾನು ಬಿಡ್ಸೋ ಪ್ರಯತ್ನ ಅಂತೂ ಮಾಡ್ಲಿಲ್ಲ. ಈ ಜಗಳನ ನೋಡಿ ನಾನು ಕೂಡ ಮನ್ಸಲ್ಲೇ ಖುಷಿ ಪಡ್ತಿದ್ದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. 18 ವರ್ಷದ ಹುಡುಗಿರು ಕೂಡ ಮೂಗ್ಬಟ್ನ ಈ ರೀತಿ ಚೆಕ್ ಮಾಡಲ್ಲ. ನಮ್ಮ ಅಜ್ಜಿ ಮೂಗ್ಬಟ್ನ ಪರಿಶೀಲನೆ ಮಾಡಿದ ನಂತರ ಅಜ್ಜಿಯ ಮೂಗ್ಬಟ್ನ ಧರಿಸಿದರು ನಮ್ಮ ಅಜ್ಜಿ. ನನ್ ಕಂದಮ್ಮನ್ ತಗೊಂಡು ನನಗ್ ಯೂಸ್ ಆಗ್ತಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ ಟಾಮ್ ಅಣ್ಣಂಗ್ ಮಾತ್ರ ಡೈಲಿ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಈ ರೀತಿ ಮೂತಿ ಒರೆಸ್ಕೊಳಕ್ಕೆ. ಆಯ್ತು. ಆಮೇಲೆ ಇವತ್ತಿನ ಟಿಫನ್ ನಮ್ಮನೇಲಿ ಪಲಾವ್. ಆಮೇಲೆ ನನ್ ಕಂದಮ್ಮನ್ ತಗೊಂಡು ಬ್ಯೂಟಿಫುಲ್ ಆಗಿ ಕಾಣಲು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ನೀರ್ ತಗೊಂಡು ನಾವು ಕೂಡ ನಮ್ಮ ಮನೆ ಕಡೆಗೆ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.